ಹಾಯ್ ಎವ್ರಿವನ್, ದಿಸ್ ಇಸ್ ಡಾಕ್ಟರ್ ಗೌತಮಿ ಆಚಾರ್ಯ. ಸೊ ನಾನಿವತ್ತು ರುಮ್ಯಾಟಾಯ್ಡ್ ಆರ್ಥ್ರೈಟಿಸ್, ವಾಯು ಅಂತ ಹೇಳಿ ಕೂಡ ಕರೀತಾರೆ, ವಾತ ಅಂತ ಕೂಡ ಹೇಳಿ ಕರೀತಾರೆ. ಸೊ ಈ ಕಾಯಿಲೆ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ಸ್ನ ನಿಮಗೆ ಕೊಡ್ತೀನಿ. ಸಿಮ್ಟಮ್ಸ್ ಏನಿರುತ್ತೆ, ಹೇಗಿರುತ್ತೆ ಕಾಯಿಲೆ, ಹಾಗೆಯೇ ಅದಕ್ಕೆ ಯಾವ ರೀತಿಯ ಮ್ಯಾನೇಜ್ಮೆಂಟ್ ಮಾಡಬೇಕು, ಯಾವೆಲ್ಲ ಕಾರಣಗಳಿಗೆ ಕಾಯಿಲೆ ಬರುತ್ತೆ, ಸೊ ಪ್ರತಿಯೊಂದು ನಾನಿವತ್ತು ತಿಳಿಸ್ಕೊಡ್ತೀನಿ. ಹಾಗೆಯೇ ಹೋಮಿಯೋಪತಿಕಲ್ಲಿ ನಾವು ಟ್ರೀಟ್ ಮಾಡಿ ಹುಷಾರಾದಂಥ ಒಬ್ಬರು ಪೇಷಂಟ್ ಇದ್ದಾರೆ, ಅವರ ರಿವ್ಯೂಸ್ ಕೂಡ ನಾನಿವತ್ತು ನಿಮಗೆ ಪ್ಲೇ ಮಾಡ್ತೀನಿ. ಸೊ ಕೊನೆ ತನಕ ವಿಡಿಯೋ ವಾಚ್ ಮಾಡಿ. ಅವಶ್ಯಕತೆ ಇರೋ ಎಲ್ರಿಗೂ ಶೇರ್ ಮಾಡಿ, ಹಾಗೆಯೇ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಏನು ರುಮ್ಯಾಟಾಯ್ಡ್ ಆರ್ಥ್ರೈಟಿಸ್ ಅಂದರೆ ಅಂತ ನಾವು ಮೊದಲಿಗೆ ತಿಳ್ಕೊಳ್ಳೋಣ. ಸೊ ರುಮ್ಯಾಟಾಯ್ಡ್ ಆರ್ಥ್ರೈಟಿಸ್ ಅಂದರೆ ಇಟ್ಸ್ ಅ ಕ್ರೋನಿಕ್ ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಹೇಳಿ ನಾವು ಕರಿತೀವಿ. ಸೊ ಆಟೋ ಇಮ್ಯೂನ್ ಅಂತ ಹೇಳಿದರೆ ದೇಹ ತನ್ನಿಂದ ತಾನೇ ತಂದ್ಕೊಳ್ಳುವಂಥ ಕಾಯಿಲೆ, ದೇಹ ತನ್ನ ವಿರುದ್ಧನೇ ಕೆಲಸ ಮಾಡಿ ತರುವಂಥ ಕಾಯಿಲೆ. ಸೊ ಇಂಥವನ್ನ ನಾವು ಆಟೋ ಇಮ್ಯೂನ್ ಡಿಸೀಸ್ ಅಥವಾ ಡಿಸಾರ್ಡರ್ ಅಂತ ಹೇಳಿ ಕರಿತೀವಿ. ರುಮ್ಯಾಟಾಯ್ಡ್ ಆರ್ಥ್ರೈಟಿಸಲ್ಲಿ ಕೂಡ ಅಷ್ಟೇ. ಸೊ ಕೀಲಿನ ಒಳಗಡೆ ಅಂದರೆ ಜಾಯಿಂಟ್ನ ಒಳಗಡೆ ಸೈನೋವಿಯಮ್ ಅನ್ನುವಂಥ ಒಂದು ಪದರ ಇರುತ್ತೆ. ಯಾವಾಗ ಈ ಪದರ ಡ್ಯಾಮೇಜ್ ಆಗುತ್ತೆ, ಸೊ ನಡಿಲಿಕ್ಕೆ ಕೂರಲಿಕ್ಕೆ ಕಷ್ಟ ಆಗುತ್ತೆ, ಮೂಮೆಂಟ್ಸ್ ಕಷ್ಟ ಆಗುತ್ತೆ, ಸ್ಟಿಫ್ನೆಸ್ ಬರುತ್ತೆ, ಹಾಗೆಯೇ ನೋವು, ಉರಿಯೂತ, ಇನ್ಫ್ಲಮೇಷನ್ ಅಂತ ಹೇಳಿ ಕರಿತೀವಿ. ಊತ ಬರ್ಬೋದು, ಸ್ವೆಲ್ಲಿಂಗ್, ಕೆಲವೊಮ್ಮೆ ಜಾಯಿಂಟ್ ಬಿಸಿ ಕೂಡ ಆಗಬಹುದು, ಅಥವಾ ಕೀಲಿನ ಭಾಗದಲ್ಲಿ ಬೆಚ್ಚಗಿನ ಅನುಭವ ಕೂಡ ಆಗ್ಬೋದು. ಇದಿಷ್ಟು ರುಮ್ಯಾಟಾಯ್ಡ್ ಆರ್ಥ್ರೈಟಿಸಲ್ಲಿ ಕಂಡುಬರೋ ಸಾಮಾನ್ಯ ಲಕ್ಷಣಗಳು. ಸೊ ರುಮ್ಯಾಟಾಯ್ಡ್ ಆರ್ಥ್ರೈಟಿಸ್ನ ಸೈನ್ಸ್ ಆ್ಯಂಡ್ ಸಿಮ್ಟಮ್ಸ್, ಲಕ್ಷಣಗಳು ಏನು ಅಂತ ನಾವು ನೋಡೋದಾದರೆ, ಮೊದಲಿಗೆ ನೋವು ಸ್ಟಾರ್ಟ್ ಆಗುತ್ತೆ. ನೋವಿನ ಹಿಂದೆಯೇ ಉರಿಯೂತ, ಇನ್ಫ್ಲಮೇಷನ್ ಅಂತ ಹೇಳ್ತೀವಿ, ಸ್ವೆಲ್ಲಿಂಗ್, ಊತ ಸ್ಟಾರ್ಟ್ ಆಗುತ್ತೆ. ಹಾಗೆಯೇ ಬಿಸಿಯಾದಂಥ ಅನುಭವ ಸ್ಟಾರ್ಟ್ ಆಗುತ್ತೆ ಪೇಷಂಟಿಗೆ, ಜಾಯಿಂಟ್ ಸುತ್ತ, ಯಾವ ಜಾಯಿಂಟಿಗೆ ನೋವಾಗಿದೆ ಅಲ್ಲಿ. ಹಾಗೆಯೇ ಇದನ್ನು ನಾವು ವಾರ್ಮ್ತ್ ಆಫ್ ದಿ ಜಾಯಿಂಟ್ ಅಂತ ಹೇಳಿ ಕೂಡ ಕರಿತೀವಿ. ಸೊ ಇದಿಷ್ಟರ ಜೊತೆಗೆ ಕೆಲವೊಮ್ಮೆ ಪೇಷಂಟಿಗೆ ಜ್ವರ ಕೂಡ ಬರ್ಬೋದು, ಫೀವರ್, ಹಾಗೆಯೇ ಟಯರ್ಡ್ನೆಸ್ ಆಗುತ್ತೆ ಪೇಷಂಟಿಗೆ ಇಮಿಡಿಯೇಟ್ಲಿ, ಸ್ವಲ್ಪ ದೂರ ನಡಿಲಿಕ್ಕೂ ಕಷ್ಟ ಅನ್ಸೋಕ್ಕೆ ಶುರುವಾಗುತ್ತೆ. ಹಾಗೆಯೇ ಲಾಸ್ ಆಫ್ ಅಪಟೈಟ್, ಹಸಿವು ಇಲ್ಲದೆ ಇರುವಂತಹ ಸಿಮ್ಟಮ್ ಕೂಡ ಕಾಣಿಸುತ್ತೆ. ಸೊ ಈ ಎಲ್ಲದರ ಜೊತೆಗೆ ಈ ರುಮ್ಯಾಟಾಯ್ಡ್ ಆರ್ಥ್ರೈಟಿಸ್ ಅನ್ನೋದು ಸ್ಮಾಲರ್ ಜಾಯಿಂಟ್ಸಲ್ಲಿ ಫಸ್ಟಿಗೆ ಕಾಣಿಸ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್ ಫಿಂಗರ್ ಜಾಯಿಂಟ್ಸ್ ಆ್ಯಂಡ್ ಟೋ ಜಾಯಿಂಟ್ಸಲ್ಲಿ ಕಾಣಿಸ್ಕೊಳ್ಳುತ್ತೆ. ಅಂದರೆ ಕೈ ಬೆರಳು ಹಾಗೂ ಕಾಲು ಬೆರಳಿನ ಜಾಯಿಂಟ್ಸಲ್ಲಿ ನಿಧಾನವಾಗಿ ದೊಡ್ಡ ದೊಡ್ಡ ಜಾಯಿಂಟ್ಗಳಿಗೆ ಹರಡುತ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ರಿಸ್ಟ್ ಜಾಯಿಂಟ್ ಇರ್ಬೋದು, ಆ್ಯಂಕಲ್ ಜಾಯಿಂಟ್ ಇರ್ಬೋದು, ನೆಕ್ಸ್ಟ್ ನೀ ಜಾಯಿಂಟ್ಸ್, ಹಾಗೆ ಎಲ್ಬೋ ಜಾಯಿಂಟ್ಸ್, ಲಾಸ್ಟಿಗೆ ಈ ಶೋಲ್ಡರ್ ಜಾಯಿಂಟ್ಸ್ ಹಾಗೂ ಹಿಪ್ ಜಾಯಿಂಟ್. ಸೊ ವಾಟ್ ಆರ್ ದ ಕಾಸಸ್ ಫಾರ್ ರುಮ್ಯಾಟಾಯ್ಡ್ ಆರ್ಥ್ರೈಟಿಸ್? ಕಾರಣಗಳೇನು ಅಂತ ನಾವು ನೋಡೋದಾದರೆ, ಆಟೋ ಇಮ್ಯೂನ್ ಅಂತ ಹೇಳಿದೆ, ರೋಗ ನಿರೋಧಕ ಶಕ್ತಿ ದೇಹದ ವಿರುದ್ಧನೇ ಕೆಲಸ ಮಾಡಿದಾಗ ಬರುತ್ತೆ. ಅದರ್ವೈಸ್ ಕೆಲವೊಂದು ಎಕ್ಸ್ಟರ್ನಲ್ ಕಾಸಸ್ ಕೂಡ ಇದೆ. ಏನಂತ ಹೇಳಿದರೆ, ಕೆಲವೊಂದು ಬ್ಯಾಡ್ ಹ್ಯಾಬಿಟ್ಸ್, ಸಿಗರೇಟ್ ಸ್ಮೋಕಿಂಗ್ ಆ್ಯಂಡ್ ಆಲ್ಕೋಹಾಲ್ ಡ್ರಿಂಕಿಂಗ್ ಓವರ್ ಟೈಮ್ ಮಾಡಿದಾಗ, ಕ್ರೋನಿಕ್ ಆಗಿ ತುಂಬ ದೀರ್ಘವಾಗಿ ಮಾಡಿದಾಗ ಡೆಫಿನೆಟ್ಲಿ ಇದು ಬರುವಂಥ ಚಾನ್ಸಸ್ ಇರುತ್ತೆ. ಹಾಗೆಯೇ ಏಜ್ ಸ್ಪೆಸಿಫಿಕ್ ಆಗಿ ನೋಡೋದಾದರೆ ಮಿಡಲ್ ಏಜಲ್ಲಿ ಕಾಣಿಸ್ಕೊಳ್ಳುತ್ತೆ. ಹಾಗೆಯೇ ಈಗಿನ ಕಾಲದಲ್ಲಿ ಎಲ್ಲ ಏಜಲ್ಲೂ ಕಾಣಿಸೋದ್ರಿಂದ ಯಂಗ್ ಏಜಲ್ಲಿ ಬರುವಂತಹ ರುಮ್ಯಾಟಾಯ್ಡ್ ಆರ್ಥ್ರೈಟಿಸ್ಗೆ ಜುವನೈಲ್ RA ಅಂತ ಹೇಳಿ ನಾವು ಕರಿತೀವಿ. ಸೊ ಹಾಗೆಯೇ ಜೆಂಡರ್ ಸ್ಪೆಸಿಫಿಕ್ ಆಗಿ ನಾವು ನೋಡೋದಾದರೆ ಫೀಮೇಲ್ ಪೇಷಂಟ್ಸಲ್ಲಿ ಹೆಚ್ಚು ಕಾಣಿಸ್ಕೊಳ್ಳುತ್ತೆ ಈ ಕಾಯಿಲೆ. ಇದಿಷ್ಟೇ ಅಲ್ಲದೆ ಇಂಜುರಿ ಆಗಿದ್ದರೆ ಜಾಯಿಂಟಿಗೆ, ಯಾವುದಾದ್ರೂ ವೇರ್ ಆ್ಯಂಡ್ ಟಿಯರ್ಸ್, ಸೈನೋವಿಯಮ್ಗೆ ಡ್ಯಾಮೇಜ್ ಆಗುವಂಥ ಯಾವುದಾದ್ರೂ ಗಾಯಗಳಾಗಿದ್ದರೆ ಪಾಸ್ಟಲ್ಲಿ ಡೆಫಿನೆಟ್ಲಿ ಇದು ಕಾಣಿಸ್ಕೊಳ್ಳುತ್ತೆ. ಸೊ ಇದಿಷ್ಟೇ ಅಲ್ಲದೆ ಓವರ್ ವೆಯ್ಟ್, ಒಬೆಸಿಟಿ ಅಂತ ಹೇಳಿ ಕರಿತೀವಿ, ಬೊಜ್ಜಿನಾಂಶ ಜಾಸ್ತಿ ಇದ್ದರೆ ಜಾಯಿಂಟ್ ಮೇಲೆ ಹೆಚ್ಚು ಪ್ರೆಷರ್ ಬೀಳೋದ್ರಿಂದ ರುಮ್ಯಾಟಾಯ್ಡ್ ಆರ್ಥ್ರೈಟಿಸ್ ಕಾಣಿಸ್ಕೊಳ್ಬಹುದು. ಇದಿಷ್ಟೇ ಅಲ್ಲದೆ ಬಾಡಿಯಲ್ಲಿ ಯಾವುದಾದ್ರೂ ಇನ್ಫೆಕ್ಷನ್ ಕಂಟಿನ್ಯೂಸ್ ಆಗಿ ಇದ್ದರೆ, ಎಸ್ಪೆಷಲಿ ಗಮ್ ಇನ್ಫೆಕ್ಷನ್ಸ್, ಒಸಡಿನ ಇನ್ಫೆಕ್ಷನ್ಗಳು ಹೆಚ್ಚಿಗೆ ಇದ್ದರೆ ದೆನ್ ಈ ರುಮ್ಯಾಟಾಯ್ಡ್ ಆರ್ಥ್ರೈಟಿಸ್ ಕಾಣಿಸ್ಕೊಳ್ಳುತ್ತೆ. ಸೊ ಇದಿಷ್ಟು ಮುಖ್ಯವಾದ ಕಾರಣಗಳು ನಮಗೆ ರುಮ್ಯಾಟಾಯ್ಡ್ ಆರ್ಥ್ರೈಟಿಸ್ ಬರಲಿಕ್ಕೆ. ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಯಾರಿಗಾದರೂ ಇದ್ದರೆ, ಬ್ಲಡ್ ರಿಲೇಟಿವ್ಸ್ ಇರ್ಬೋದು, ಅಥವಾ ಸಿಬ್ಲಿಂಗ್ಸ್, ಪೇರೆಂಟ್ಸ್, ಯಾರಿಗಾದರೂ ರುಮ್ಯಾಟಾಯ್ಡ್ ಆರ್ಥ್ರೈಟಿಸ್ ಇದ್ದರೆ ಪೇಷಂಟಿಗೆ ಕ್ಯಾರಿ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ 4 ಹಂತಗಳಲ್ಲಿ, 4 ಸ್ಟೇಜಸಲ್ಲಿ ನಾವು ರುಮ್ಯಾಟಾಯ್ಡ್ ಆರ್ಥ್ರೈಟಿಸ್ನ ನೋಡ್ಬೋದು. ಮೊದಲನೇ ಸ್ಟೇಜಲ್ಲಿ ಏನಾಗುತ್ತೆ, ಬಾಡಿ ಮಿಸ್ಟೇಕನ್ಲಿ ಜಾಯಿಂಟ್ ಒಳಗಡೆ ಇರುವಂತಹ ಒಂದು ಟಿಶ್ಯೂನ ಡ್ಯಾಮೇಜ್ ಮಾಡುತ್ತೆ. ಸೊ ಸೆಕೆಂಡ್ ಸ್ಟೇಜಲ್ಲಿ ಏನಾಗುತ್ತೆ, ಆ್ಯಂಟಿಬಾಡಿ ಪ್ರೊಡಕ್ಷನ್. ಸೊ ಬಿಳಿ ರಕ್ತ ಕಣಗಳು ಯಾವುದೋ ಕಾಯಿಲೆ ಇದೆ ಅಂತ ತಿಳ್ಕೊಂಡು ಸೊ ಅಟ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಆ್ಯಂಟಿಬಾಡಿ ಪ್ರೊಡಕ್ಷನ್ ಅಂತ ಹೇಳ್ತೀವಿ. ಜಾಯಿಂಟ್ ಸುತ್ತ ಊದ್ಕೊಳ್ಳೋಕ್ಕೆ, ಸ್ವೆಲ್ಲಿಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮೂರನೇ ಸ್ಟೇಜಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಜಾಯಿಂಟ್ಸು ಡಿಫಾರ್ಮ್ಡ್ ಆಗುತ್ತೆ, ಅಂದರೆ ಊತ, ಗಂಟುಗಳು ಫಾರ್ಮೇಷನ್ ಆಗುತ್ತೆ, ಹಾಗೂ ಜಾಯಿಂಟ್ನ ಶೇಪ್ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ.
ಸೊ 4ನೇ ಸ್ಟೇಜಲ್ಲಿ, ಸೊ ಎಂಡಿಂಗ್ ಸ್ಟೇಜಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ದೆರ್ ಇಸ್ ನೋ ಜಾಯಿಂಟ್ ಲೆಫ್ಟ್. ಜಾಯಿಂಟ್ನ ಕಂಪ್ಲೀಟಾಗಿ ಆವರಿಸ್ಕೊಂಡಂಥ ಕಾಯಿಲೆ, ಜಾಯಿಂಟೇ ಉಳಿಯೋದಿಲ್ಲ, ಕಂಪ್ಲೀಟಾಗಿ ಫ್ಯೂಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಮೂಮೆಂಟ್ಸ್ ಕಂಪ್ಲೀಟಾಗಿ ರೆಸ್ಟ್ರಿಕ್ಷನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ವಾಟ್ ಆರ್ ದ ಕಾಂಪ್ಲಿಕೇಶನ್ಸ್ ಆಫ್ ರುಮ್ಯಾಟಾಯ್ಡ್ ಆರ್ಥ್ರೈಟಿಸ್? ಏನು ತೊಂದರೆಗಳು ಆಗುತ್ತೆ ಬಾಡಿಯಲ್ಲಿ ಅಂತ ನಾವು ನೋಡೋದಾದರೆ, ಸೊ ಯಾವ ಜಾಯಿಂಟಿಗೆ ಎಫೆಕ್ಟ್ ಆಗಿರುತ್ತೆ ಆ ಜಾಯಿಂಟ್ಸ್ಗಳಲ್ಲಿ ರುಮ್ಯಾಟಿಕ್ ನೋಡ್ಯೂಲ್ಸ್, ಬಂಪ್ಸ್ ಅಂತ ಹೇಳಿ ನಾವು ಕರಿತೀವಿ, ಗಂಟುಗಳು ಕಾಣಿಸೋದಕ್ಕೆ ಶುರುವಾಗುತ್ತೆ ಜಾಯಿಂಟ್ಸ್ಗಳಲ್ಲಿ. ಹಾಗೆಯೇ ಹಾರ್ಟಿಗೆ ಎಫೆಕ್ಟ್ ಆಗುತ್ತೆ, ಯಾಕಂದರೆ ಹಾರ್ಟಲ್ಲಿರುವಂಥ ರಕ್ತನಾಳಗಳ ಒಳಗಡೆ ಹಾರ್ಡನಿಂಗ್ ಅಥವಾ ಬ್ಲಾಕೇಜ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆರ್ಟೀರಿಯಲ್ ನೋಡ್ಯೂಲ್ಸ್ ಅಥವಾ ಬ್ಲಾಕೇಜ್ ಅಂತ ನಾವು ಕರಿತೀವಿ ಇದನ್ನು. ಸೊ ಇದಿಷ್ಟ್ರ ಜೊತೆಗೆ ಲಂಗ್ಸ್ಗೆ ಕೂಡ ಇನ್ಫೆಕ್ಷನ್ ಆಗ್ಬೋದು, ಮತ್ತು ಕಾರ್ಪಲ್ ಟನಲ್ ಸಿಂಡ್ರೋಮ್ ಅಂತ ಹೇಳಿ ಕರಿತೀವಿ, ರಿಸ್ಟ್ ಜಾಯಿಂಟಿಗೆ ಎಫೆಕ್ಟ್ ಆಗುತ್ತೆ. ಸೊ ಈ ಸಿಂಡ್ರೋಮ್ ಕೂಡ ನಮಗೆ ಕಾಣಿಸ್ಕೊಳ್ಬಹುದು. ಸೊ ಇದಿಷ್ಟೇ ಅಲ್ಲದೆ ಬೋನ್ ವೀಕ್ನೆಸ್ ಆಗ್ಬೋದು, ಮೂಳೆ ಸವೆತ ಸ್ಟಾರ್ಟ್ ಆಗ್ಬೋದು, ಆಸ್ಟಿಯೋಪೋರೋಸಿಸ್ ಅಂತ ಹೇಳಿ ಕರಿತೀವಿ. ಸೊ ಈ ಎಲ್ಲ ಪ್ರಾಬ್ಲಮ್ಸ್ಗಳು ಕಾಣಿಸೋದಲ್ಲದೆ ಬಾಡಿಯಲ್ಲಿ ಇನ್ಫೆಕ್ಷನ್ನ ಅಂಶ ಜಾಸ್ತಿಯಾಗಿ ಕಾಣಿಸುತ್ತೆ. ಸೊ ಯಾವಾಗ ಬ್ಲಡ್ ಟೆಸ್ಟ್ ಮಾಡಿಸ್ತೀರಾ RA ಕಂಟೆಂಟ್ ಜಾಸ್ತಿ ಕಾಣಿಸುತ್ತೆ ನಿಮಗೆ. ಕೆಲವೊಂದು ರೀತಿಯ ಬ್ಲಡ್ ಕ್ಯಾನ್ಸರ್ಸ್, ಲಿಂಫೋಮಾ ಅಂತ ಹೇಳಿ ಕರಿತೀವಿ, ಇದಿಷ್ಟು ಇದರಿಂದ ಬರುವಂತಹ ಪ್ರಾಬ್ಲಮ್ಸ್ಗಳು. ಸೊ ಡಯಟ್ ಹೇಗೆ ಮ್ಯಾನೇಜ್ ಮಾಡೋದು ರುಮ್ಯಾಟಾಯ್ಡ್ ಆರ್ಥ್ರೈಟಿಸ್ ಬಂದರೆ, ಹಾಗೆಯೇ ಏನು ಆಹಾರ ಕ್ರಮಗಳನ್ನ ಅನುಸರಿಸಬೇಕಾಗತ್ತೆ ಅಂತ ನಾವು ನೋಡೋದಾದರೆ, ಸೊ ಮೊದಲನೇದಾಗಿ ಹೋಲ್ ಗ್ರೈನ್ಸ್ನ ಯೂಸ್ ಮಾಡಿ, ಆದಷ್ಟು ಸಂಪೂರ್ಣ ಧಾನ್ಯಗಳನ್ನ ಯೂಸ್ ಮಾಡಿ. ಅದ್ರ ಜೊತೆಗೆ ಹಸಿರು ತರಕಾರಿ, ಸೊಪ್ಪು, ಹಣ್ಣು, ಮೊಳಕೆ ಕಾಳುಗಳನ್ನ ತಗೊಳ್ಳಿ. ಆದಷ್ಟು ಪೈನಾಪಲ್ ಉಪಯೋಗಿಸಿದ್ರೆ ಒಳ್ಳೆಯದು, ಯಾಕಂದರೆ ಜಾಯಿಂಟಿಗೆ ತುಂಬ ಒಳ್ಳೆಯದಿದು. ಇದಿಷ್ಟರ ಜೊತೆಗೆ ಆದಷ್ಟು ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ರಿಚ್ ಇರುವಂತಹ ಫುಡ್ಗಳು, ಅಂದರೆ ಫಿಶ್ ಯೂಸ್ ಮಾಡಬಹುದು. ಹೋಲ್ ವೀಟಲ್ಲೂ ಕೂಡ ಇದಿರುತ್ತೆ. ಸೊ ಇದಿಷ್ಟರ ಜೊತೆಗೆ ಅವಾಯ್ಡ್ ಮಾಡಬೇಕಾದಂಥ ಆಹಾರ ಯಾವುದು ಅಂತ ಹೇಳಿದರೆ, ರಿಫೈನ್ಡ್ ಶುಗರ್ಸ್, ಸಕ್ಕರೆಯುಕ್ತ ಆಹಾರ, ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಮಾಡಿ ಆದಷ್ಟು. ಸೊ ಹಾಗೆಯೇ ಪ್ರೊಸೆಸ್ಡ್ ಪ್ಯಾಕ್ಡ್ ಫುಡ್ಸ್ಗಳನ್ನ ಅವಾಯ್ಡ್ ಮಾಡಿ. ಇದಿಷ್ಟರ ಜೊತೆಗೆ ಮೈದಾ, ಜಂಕ್ ಫುಡ್ಸ್, ಕರಿದ ಪದಾರ್ಥಗಳು, ರೆಡ್ ಮೀಟ್ ಅವಾಯ್ಡ್ ಮಾಡಿ, ನಾನ್ ವೆಜಿಟೇರಿಯನ್ ಫುಡ್ಗಳ ಅವಾಯ್ಡ್ ಮಾಡಿ. ಹಾಗೆಯೇ ಆಲೂಗಡ್ಡೆ, ಕುಂಬಳಕಾಯಿ, ಹಾಗೆಯೇ ಗೆಣಸು, ಈ ಪದಾರ್ಥಗಳನ್ನ ಆದಷ್ಟು ಅವಾಯ್ಡ್ ಮಾಡಿ. ಇದ್ರ ಜೊತೆಗೆ ಹಸಿ ಕಾಳು ಕೂಡ ಹೆಚ್ಚಿಗೆ ತಗೊಳ್ಳೋದು ಬೇಡ. ಸೊ ಒಣಗಿದ ಕಾಳುಗಳನ್ನ ಕನ್ಸ್ಯೂಮ್ ಮಾಡ್ಬೋದು, ತೊಗೊಳ್ಬೋದು, ಏನು ಸಮಸ್ಯೆ ಇಲ್ಲ. ಧಾನ್ಯಗಳನ್ನ ಹೆಚ್ಚಿಗೆ ತಗೊಳ್ಳಿ, ಸಿರಿಧಾನ್ಯಗಳು ತುಂಬ ಒಳ್ಳೆಯದು. ಹಾಗೆಯೇ ಕಿನೋವಾ ಅಂತ ಹೇಳಿ ಕರಿತೀವಿ, ನವಣೆ ತುಂಬ ಒಳ್ಳೆಯದು. ಹಾಗೆಯೇ ಓಟ್ಸ್ ಯೂಸ್ ಮಾಡ್ಬೋದು, ಬ್ರೌನ್ ರೈಸ್ ಯೂಸ್ ಮಾಡಬಹುದು ಅನ್ನಕ್ಕೆ ಬದಲಾಗಿ. ಹಾಗೆಯೇ ಆದಷ್ಟು ಎಷ್ಟಾಗುತ್ತೆ ಅಷ್ಟು ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಫುಡ್ಸ್, ಈ ಮಶ್ರೂಮ್ಸ್ ಯೂಸ್ ಮಾಡಿದರೆ ಒಳ್ಳೆಯದು. ಅನಾನಸ್ ತುಂಬ ಒಳ್ಳೆಯದು, ಯಾಕಂತ ಹೇಳಿದರೆ ಜಾಯಿಂಟಿಗೆ ಸಹಾಯ ಮಾಡುತ್ತೆ. ವಿಟಮಿನ್ ಸಿ ಯುಕ್ತ ಹಣ್ಣುಗಳು, ಕಿತ್ತಳೆ, ಮೋಸಂಬಿ ಇದೆಲ್ಲ ಹೆಚ್ಚಿಗೆ ಉಪಯೋಗಿಸಿ. ನೀರಿನ ಅಂಶ ಮಿನಿಮಮ್ ಒಂದು 3 ಲೀಟರಷ್ಟು ನೀರು ಪರ್ ಡೇ ತಗೊಳ್ಬೇಕು. ನೀರಂತಾನೆ ಇಲ್ಲ, ಶುಗರ್ ಇಲ್ಲ ಅಂದರೆ ಎಳ್ನೀರು ತೊಗೊಳ್ಬಹುದು. ಶುಗರ್ ಇದ್ದವರು ತಾಜಾ ಹಣ್ಣಿನ ರಸ ತೊಗೊಳ್ಬಹುದು, ಫ್ರೆಶ್ ಫ್ರೂಟ್ ಜ್ಯೂಸಸ್ ತೊಗೊಳ್ಬಹುದು ಸಕ್ಕರೆ ಹಾಕದಲ್ಲೇ. ಹಾಗೆಯೇ ಕಲ್ಲಂಗಡಿ ಹಣ್ಣು, ಸೌತೆಕಾಯಿ ಇದೆಲ್ಲ ತುಂಬ ಒಳ್ಳೆಯದು. ಹಾಗೆಯೇ ಶುಂಠಿ ಹಾಗೂ ಅರಿಶಿನ ತುಂಬ ಒಳ್ಳೆಯದು. ಬಟ್ ಹೋಮಿಯೋಪತಿಕ್ ಮೆಡಿಕೇಷನ್ಸ್ ಯಾರು ಯೂಸ್ ಮಾಡ್ತೀರಾ, ಸೊ ಅವರು ಆದಷ್ಟು ಅದನ್ನು ಬೇಯಿಸಿದ ರೀತಿಯಲ್ಲಿ ತೊಗೊಂಡ್ರೆ ಒಳ್ಳೆಯದು, ಹಸಿದಾಗಿ ಆದಷ್ಟು ಕನ್ಸ್ಯೂಮ್ ಮಾಡಬೇಡಿ. ಸೊ ಇದಿಷ್ಟು ಡಯಟ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹೋಮಿಯೋಪತಿಕಲ್ಲಿ ತುಂಬ ಹಲವಾರು ವಿಧದ ಮೆಡಿಕೇಷನ್ಸ್ಗಳಿದೆ ರುಮ್ಯಾಟಾಯ್ಡ್ ಆರ್ಥ್ರೈಟಿಸ್ಗೆ. ಬಟ್ ಪೇಷಂಟ್ ಕೇಸ್ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಯಾವ ಮೆಡಿಸಿನ್ ಕೊಡ್ತೀವಿ ಅಂತ ಹೇಳಿ. ಸೊ ಈಗ ಬಂದಿರುವಂಥ ಪೇಷಂಟು ಕ್ರೋನಿಕ್ ರುಮ್ಯಾಟಾಯ್ಡ್ ಆರ್ಥ್ರೈಟಿಸ್, ನಡಿಲಿಕ್ಕೆ ಆಗ್ತಾ ಇರಲಿಲ್ಲ, ಇನ್ನೊಬ್ಬರು ಸಹಾಯ ತೊಗೊಳ್ತಾ ಇದ್ರು, ಅದ್ರ ಜೊತೆಗೆ BP ಹಾಗೂ ಶುಗರ್ ಕೂಡ ಇತ್ತು. ಸೊ ಎಲ್ಲ ಚೆನ್ನಾಗಿ ಕಂಟ್ರೋಲಿಗೆ ಬಂದಿದೆ. ಸೊ ಪೇಷಂಟ್ ರಿವ್ಯೂ ಇದೆ, ಪ್ಲೀಸ್ ಡೂ ವಾಚ್ ಇಟ್. ನನ್ನ ಹೆಸರು B. ಪರಮೇಶ್ವರ ಬಸವಪಟ್ಟಣ, ಅರ್ಕಲೂರು ತಾಲೂಕು, ಹಾಸನ ಜಿಲ್ಲೆ. ನಾನು ನಡೆಯೋಕ್ಕಾಗ್ತಿರ್ಲಿಲ್ಲ. ಮತ್ತು ಯಾರ್ಯಾರೋ ಒಬ್ಬರು ಆಶ್ರಯದಿಂದ ಹೆಗಲ ಮೇಲೆ ಕೈ ಹಾಕ್ಕೊಂಡು ಕರ್ಕೊಂಬರ್ತಾಯಿದ್ರು. ಹಾಸ್ಪಿಟ್ಲಿಗೆ ಸೇರಿಕೊಂಡು ನಡೆಯೋಕ್ಕಾಗ್ದಂಗಾಗಿ ಹಾಸಿಗೆ ಮೇಲೆ 6 ತಿಂಗಳು ಮಲಗಿದ್ದೆ. ಆಗ ಒಂದು ದಿವಸ ಹೋಮಿಯೋಪತಿ ಅನ್ನೋದನ್ನು TV ವಿಲಿ ಅಡ್ವರ್ಟೈಸ್ ಬಂದಾಗ ಫೋನ್ ಮಾಡಿ ಕೇಳಿದಾಗ
3 ಜನ ನಾನು ಡಾಕ್ಟ್ರ್ ತವ್ರು ನೋಡಿದೆ. ಅದರಲ್ಲಿ ನನಗೆ ಈ ಗೌತಮಿ ಮೇಡಮ್ ಅವರು ಅತ್ಯುತ್ತಮವಾಗಿ ಟ್ರೀಟ್ಮೆಂಟ್ ಮಾಡಿ ಓಡಾಡ ಮಾಡೋದು ನನ್ನ ಕೈಲಿ ನಡೆಯೋಕ್ಕೂ ಆಗ್ತಾ ಇರಲಿಲ್ಲ. ಜೀವದ ಮೇಲೆ ಆಸೆನೇ ಬಿಟ್ಬಿಟ್ಟಿದ್ದೆ. ಈಗ ತುಂಬ ಚೆನ್ನಾಗಿದ್ದೀನಿ. ನಾನು ಬೈಕಿಗೆ ಎಲ್ಲ ಹೊಡಿತಾ ಇದ್ದೆ, ಈಗ ಬೈಕ್ ಹೊಡೆಯೋಕ್ಕೆ ಆಗ್ತಾಯಿಲ್ಲ. ಆದ್ರೂ ಸಹ ದೇಹದಲ್ಲಿ 99% ನವಚೈತನ್ಯ ಅನ್ನೋದು ಉಕ್ಕಿ ಈಗ ಚೆನ್ನಾಗಿ ಓಡಾಡ್ಕೊಂಡಿದ್ದೀನಿ. ಈಗಲೂ ಸಹ ಟ್ರೀಟ್ಮೆಂಟ್ ಅವರಿಂದಲೇ ತೊಗೋತಾ ಇದ್ದೀನಿ. ನಾನು ಇರೋ ಗಂಟ ಅವರಿಂದ ಟ್ರೀಟ್ಮೆಂಟ್ ತೊಗೊಳ್ಳೋಣ ಅಂತ ತೀರ್ಮಾನ ಮಾಡಿ ಈ ದಿವಸ ಮತ್ತೆ ಹಾಸನಕ್ಕೆ ಬಂದು ಭೇಟಿಯಾಗಿದ್ದೀನಿ. ಇವರು ಬೆಂಗಳೂರಲ್ಲಿ ಒಂದು ಶಾಖೆಯನ್ನು ಓಪನ್ ಮಾಡಿರ್ತಾರೆ, ಅಲ್ಲೂ ತುಂಬ ಚೆನ್ನಾಗಿ ನಡೀತಾ ಇರುತ್ತೆ. ತುಂಬ ಸಂತೋಷ. ಇಂಥ ಡಾಕ್ಟ್ರುಗಳು ನಮಗೆ ಕಣ್ಮುಂದ್ಗಡೆ ಇರಬೇಕು. ಮತ್ತು ನನಗೆ ಶುಗರು, BP, ಮಂಡಿ ನೋವು ಎಲ್ಲ ಇತ್ತು. ಆ ಕಾಲು ಸಹ ಊರಿ ನಡೆಯೋಕ್ಕಾಗ್ತಾ ಇರಲಿಲ್ಲ. ಈಗ BP, ಶುಗರು ಎಲ್ಲ ನಾರ್ಮಲ್ಗೆ ಬಂದು ಒಂದು ಸಮವಾಗಿ ಬದುಕ್ಬೋದು ಸಮಾಜದಲ್ಲಿ ಅನ್ನೋದನ್ನ ತೋರಿಸ್ಕೊಟ್ರಿ ಮೇಡಮ್. ಸೊ ವಿ ಆರ್ ಹ್ಯಾಪಿ ವಿತ್ ದ ರಿಸಲ್ಟ್ಸ್ ಆಫ್ ದ ಪೇಷಂಟ್. ಖುಷಿ ಆಗುತ್ತೆ. ಹಾಗೆಯೇ ಇವರು ತುಂಬ ಹಳೆಯ ಪೇಷಂಟ್. ನನಗೆ ಈಗ ರೀಸೆಂಟಾಗಿ ಬೇರೆ ಪ್ರಾಬ್ಲಮ್ಸ್ಗಳಿಗೋಸ್ಕರ ಬಂದಿದ್ದರು. ಹಾಗೆಯೇ ಈಗಲೂ ಕೂಡ ಆರಾಮಾಗಿ ಓಡಾಡ್ತಾ ಇದ್ದಾರೆ. ಸೊ ರೀಸೆಂಟ್ಲಿ ನಾವು ಬ್ಯಾಂಗ್ಳೂರಲ್ಲಿ ಕೂಡ ಒಂದು ಹೊಸ ಬ್ರ್ಯಾಂಚ್ ಓಪನ್ ಮಾಡಿದ್ದೀವಿ. ಕಗಲಿಪುರ, ಕನಕಪುರ ಮೇನ್ ರೋಡಲ್ಲಿ ಬಸ್ ಸ್ಟಾಪ್ ಪಕ್ಕನೇ ಇದೆ. ಸೊ ಯಾರಿಗೆಲ್ಲ ಅವಶ್ಯಕತೆ ಇದೆ, ಹಾಗೆಯೇ ಯಾರೆಲ್ಲ ಈ ಥರ ಕಾಯಿಲೆಗಳಿಂದ ಬಳಲ್ತಾ ಇದ್ದಾರೆ, ಸೊ ಎಲ್ರಿಗೂ ಕೂಡ ರೆಫರ್ ಮಾಡಿ. ಆದಷ್ಟು ಹಾಸನಲ್ಲಿ ಕೂಡ ಒಂದು ಶಾಖೆ ಇದೆ. ಸೊ ಇಲ್ಲಿ ಅನುಕೂಲ ಆಗೋರು ಇಲ್ಲಿಗೆ ಬರ್ಬೋದು, ಹಾಸನಿಗೆ ಅನುಕೂಲ ಆಗೋರು ಹಾಸನಿಗೆ ಬರ್ಬೋದು. ಯಾವಾಗಲೂ ಸ್ಯಾಟರ್ಡೆ ಸಂಡೇಸ್ ಹಾಸನಲ್ಲಿ ನಾನು ಅವೈಲೇಬಲ್ ಇರ್ತೀನಿ. ಸೊ ರೆಗ್ಯುಲರ್ ನಾನು ಬ್ಯಾಂಗ್ಳೂರಲ್ಲಿ ಅವೈಲೇಬಲ್ ಇರ್ತೀನಿ. ಥ್ಯಾಂಕ್ ಯು ನಿಮ್ಮೆಲ್ಲ ಕೋಆಪ್ರೇಷನ್ಗೆ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಚಾನಲ್. ಆದಷ್ಟು ಅವಶ್ಯಕತೆ ಇರುವವರಿಗೆ ವಿಡಿಯೋಸ್ನ ಶೇರ್ ಮಾಡಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ದಿಸ್ ಇಸ್ ಡಾಕ್ಟರ್ ಗೌತಮಿ ಆಚಾರ್ಯ.